ಕೇಂದ್ರದೊಂದಿಗೆ ಮತ್ತೆ ಈಗ ಸಂಘರ್ಷಕ್ಕೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ? ಎಸ್, ನಬಾರ್ಡ್ ಸಾಲದ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅದಕ್ಕೆ ರಾಜ್ಯ ಸರ್ಕಾರ ಗರಂ ಆಗಿದೆ. ಕೃಷಿ ಸಾಲಕ್ಕಾಗಿ ನಬಾರ್ಡ್ನ ಮೂಲಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ನೆರವನ್ನ ನೀಡುತ್ತೆ. ಅದರ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಅಂತ ರಾಜ್ಯ ಸರ್ಕಾರ ಈಗ ಗರಂ ಆಗಿದೆ. ಕೇಂದ್ರದ ವಿರುದ್ಧ ಹೋರಾಟದ ಸುಳಿವು ಕೊಟ್ಟಿದೆ. ನಬಾರ್ಡ್ ಸಾಲದ ಪ್ರಮಾಣ ಇಳಿಕೆಯಿಂದ ಡಿಸಿಸಿ ಬ್ಯಾಂಕ್ಗಳಿಗೆ ಸಂಕಷ್ಟ ಎದುರಾಗಿದೆ. ರೈತರಿಗೆ ಸಾಲ ಕೊಡಲಾಗದಂತಹ ಸ್ಥಿತಿಗೆ ರಾಜ್ಯದ 21 ಡಿಸಿಸಿ ಬ್ಯಾಂಕ್ಗಳು ಇದಾವೆ. ಸೊ ಡಿಸಿಸಿ ಬ್ಯಾಂಕ್ ಪರವಾಗಿ ಹೋರಾಟದ ಮಾತುಗಳನ್ನಾಡಿದ್ದಾರೆ ಈಗ ರಾಜ್ಯದ ಸಚಿವರು. ಡಿಸಿಸಿ ಬ್ಯಾಂಕ್ ಸಾಲ ನೀಡದೆ ಹೋದ್ರೆ ರೈತರು ರೊಚ್ಚಿಗೇಳ್ತಾರೆ. ರೈತರ ಆಕ್ರೋಶವನ್ನ ಕೇಂದ್ರದ ಕಡೆಗೆ ತಿರುಗಿಸುವಂತಹ ಪ್ಲಾನ್ ಅನ್ನ ಈಗ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ನಬಾರ್ಡ್ನಿಂದ ಕಡಿಮೆ ಸಾಲ ಕೊಟ್ಟ ಬಗ್ಗೆ ರೈತರಿಗೆ ತಿಳಿಸುವಂತಹ ಪ್ರಯತ್ನ. ಕಡಿತಗೊಂಡಿರುವ ನಬಾರ್ಡ್ ಸಾಲ ವಾಪಸ್ಗೆ ಕೇಂದ್ರದ ಮೇಲೆ ಒತ್ತಡ ಹೇರೋದು. ಕೇಂದ್ರ ಸರ್ಕಾರ ಸಾಲ ಕೊಡದೆ ಹೋದ್ರೆ ಹೋರಾಟದ ಎಚ್ಚರಿಕೆ ಅಂತ ಮತ್ತೊಮ್ಮೆ ಕೇಂದ್ರದ ವಿರುದ್ಧ ಈಗ ಹೋರಾಟದ ಅಸ್ತ್ರ ಪ್ರಯೋಗದ ಲೆಕ್ಕಾಚಾರ ನಡೀತಾ ಇದೆ. ಎಸ್ ಪ್ರಶಾಂತ್, ಈಗ ನಬಾರ್ಡ್ನ ಮೂಲಕ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೃಷಿ ಸಾಲಕ್ಕೋಸ್ಕರ ಬರುವಂತಹ ಒಂದು ಆರ್ಥಿಕ ನೆರವು, ಅದರ ಪ್ರಮಾಣ ಕಡಿತ ಆಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಹೋರಾಟಕ್ಕೆ ಮುಂದಾಗುತ್ತಾ? ಸಂಘರ್ಷ ಶುರುವಾಗುತ್ತಾ? ನೋಡಿ, ಟ್ಯಾಕ್ಸ್ ಡೆವಲ್ಯೂಷನ್ನ ಹೋರಾಟ ಸುಪ್ರೀಂ ಕೋರ್ಟ್ ತಲುಪಿದ ನಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಬೇರೆ ಬೇರೆ ಪಕ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ತಿಕ್ಕಾಟಗಳು ಬಹಳ ಸಲ ಆಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಆಯಿತು, 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಬಗ್ಗೆ ತಿಕ್ಕಾಟಗಳು ನಡೆದವು. ಈಗ ನಬಾರ್ಡ್ ಸಾಲದ ಬಗ್ಗೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಹೊಸ ಸುತ್ತಿನ ತಿಕ್ಕಾಟ ನಡೀತಾ ಇದೆ. ನೋಡಿ, ಪ್ರತಿ ವರ್ಷ ನಬಾರ್ಡ್, ನ್ಯಾಷನಲ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ, ಅದು ನೇರವಾಗಿ ರೈತರಿಗೆ ಸಾಲ ಕೊಡಲ್ಲ. ಅದು ಈ ರೀತಿಯ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಡಿಸಿಸಿ ಬ್ಯಾಂಕ್ ಇದೆ, ಆ ಬ್ಯಾಂಕ್ಗಳ ಮೂಲಕ, ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನನ್ನು, ಸಾಲವನ್ನು ಕೊಡಲಾಗುತ್ತೆ. ಪ್ರತಿ ವರ್ಷ ಅವರು ಫಿಕ್ಸ್ ಮಾಡ್ತಾರೆ. ಅದರ 2%, 3%, 4% ಬಡ್ಡಿ ದರವನ್ನು ಫಿಕ್ಸ್ ಮಾಡ್ತಾರೆ. ಇದು ಸೈಕಲ್ ಆಗ್ತಾ ಇರುತ್ತೆ. ಹೇಗೆ ಏಪ್ರಿಲ್ವರೆಗೆ, ಮಾರ್ಚ್ವರೆಗೆ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿವರೆಗೆ ತುಂಬಬೇಕು. ಈಗ 1 ಲಕ್ಷ ಸಾಲ ತೆಗೆದುಕೊಂಡ್ರಿ, ಮಾರ್ಚ್ ಏಪ್ರಿಲಲ್ಲಿ ತುಂಬಬೇಕು, ಮತ್ತು ಏಪ್ರಿಲಲ್ಲಿ ನಿಮಗೆ ಹೊಸ ಸಾಲ ಕೊಡಲಾಗುತ್ತೆ. ಅದೊಂದು ರೀತಿ ಸೈಕಲ್ ಇರುತ್ತೆ. ಈಗ ನಿನ್ನೆ KN ರಾಜಣ್ಣ ಮತ್ತು ಚಲುವರಾಯಸ್ವಾಮಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಹೇಳ್ತಿದ್ದಾರೆ ಅಂದರೆ, ಕಳೆದ ವರ್ಷ ನಮಗೆ 5,600 ಕೋಟಿ ಹಣ ಬಂದಿತ್ತು. ಈ ಬಾರಿ 56% ನಬಾರ್ಡ್ ಸಾಲದ ಹಣವನ್ನು ಕಡಿತಗೊಳಿಸಿದೆ. ಈ ಬಾರಿ ಬರ್ತಾ ಇರೋದು 2,340 ಕೋಟಿಯಷ್ಟು ಮಾತ್ರ. ಹೀಗಾಗಿ ರಾಜ್ಯ ಸರ್ಕಾರದ ಮಂತ್ರಿಗಳು, ಈಗ ನಬಾರ್ಡ್ ಇದರ ಬಗ್ಗೆ ಇನ್ನೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆದರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಹೇಳ್ತಾ ಇರತಕ್ಕಂಥದ್ದು, 56% ಲೋನ್ ಕಟ್ ಆದರೆ ನಾವು ರೈತರಿಗೆ, ಈಗ ಅದೇ ನಾನು ಹೇಳಿದಲ್ಲ, ಸೈಕಲ್ ಇರೋದ್ರಿಂದ ನೀವು ಅರ್ಧ ಜನರ ರೈತರಿಗೆ ಮಾತ್ರ ಈ ಬಾರಿ ಹಣವನ್ನು ಕೊಡಬೇಕಾಗತ್ತೆ, ಉಳಿದ ಅರ್ಧ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬಳಿ ಹೋಗಬೇಕಾಗಿರುತ್ತೆ, ಪ್ರೈವೇಟ್ ಲೆಂಡರ್ಸ್ ಬಳಿ ಹೋಗಬೇಕಾಗತ್ತೆ. ಅವರು 10%, 12% ಚಾರ್ಜ್ ಮಾಡ್ತಾರೆ. ಮತ್ತೆ ಸಾಲದ ಸುಳಿಯಲ್ಲಿ ರೈತ ಸಿಲುಕ್ತಾನೆ. ಈ ಆತ್ಮಹತ್ಯೆ ಜಾಸ್ತಿ ಆಗಿದ್ದೆ ಅದು ಪ್ರೈವೇಟ್ ಲೆಂಡರ್ಸ್ ಬಳಿ ರೈತರು ಹೋಗಿ ಹಣ ತೆಗೆದುಕೊಂಡಿದ್ದರಿಂದಲೇ, ವಿಪರೀತ ಬಡ್ಡಿ ದರಕ್ಕೆ. ಆ ಕಾರಣದಿಂದ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಈ 56% ಏನು ಕಡಿತಗೊಳಿಸಿದೆ ಅದನ್ನು ವಾಪಸ್ ಕೊಡಬೇಕು, ನಾವು ಪ್ರಧಾನಮಂತ್ರಿಗಳ ಬಳಿ ನಿಯೋಗ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು. ಕೇಂದ್ರ ಸರ್ಕಾರವು ಕೂಡ ಇನ್ನೂ ಇಲ್ಲಿವರೆಗೆ ಏನೂ ಕ್ಲಾರಿಫೈ ಮಾಡಿಲ್ಲ. ಕೇಂದ್ರದ ಮಂತ್ರಿಗಳು ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಒಂದು ವೇಳೆ ಇದು ಆಗ್ತಾ ಇದ್ದರೆ ಇದು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಿಶ್ಚಿತವಾಗಿ. ಯಾಕಂದರೆ ಅಲ್ಟಿಮೇಟ್ಲಿ ಕೃಷಿ ಚಟುವಟಿಕೆಗಳು ಗ್ರಾಮೀಣ ಆರ್ಥಿಕತೆಗೆ ಒಂದು ರೀತಿಯಾಗಿರ್ತಕ್ಕಂಥ ಬೂಸ್ಟನ್ನು ಕೊಡ್ತವೆ. ಅದು ಓವರಾಲ್ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆ. ನೀವು ಅದೇ ಸಾಲದ ಹಣವನ್ನು ನಿಲ್ಲಿಸಿದರೆ ಏನಾಗ್ಬೋದು, ಯಾಕೆ ನಿಲ್ಲಿಸ್ತಾ ಇದ್ದೀರಿ, ಈ ಬಗ್ಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ, ಸಂಸದರಾಗಲಿ, ನಬಾರ್ಡ್ ಆಗಲಿ ಯಾವುದೇ ಕ್ಲಾರಿಫಿಕೇಷನ್ಸನ್ನು ಕೊಡ್ತಾ ಇಲ್ಲ. ಆದರೆ ನಿನ್ನೆ ಚಲುವರಾಯಸ್ವಾಮಿ ಮತ್ತು KN ರಾಜಣ್ಣ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ, 2,340 ಕೋಟಿಯಷ್ಟು ಹಣವನ್ನು ಮಾತ್ರ ಈ ವರ್ಷ ನಬಾರ್ಡ್ ಕರ್ನಾಟಕಕ್ಕೆ ಕೊಡ್ತಾ ಇದೆ. ಕರ್ನಾಟಕದ
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಸೊಸೈಟಿಗಳಿಗೆ, DCC ಬ್ಯಾಂಕ್ಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣ 5,600 ಕೋಟಿಯಲ್ಲಿ 2,340 ಕೋಟಿಯಲ್ಲಿ ಶೇಕಡ 56% ಕಡಿತ ಆಗಿದೆ. ಶೇಕಡ 56% ಕಡಿತ ಆಗಿದೆ. ಆ ಹಣವನ್ನು ನಿಶ್ಚಿತವಾಗಿ ನನಗನ್ಸುತ್ತೆ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರು, ಕೇಂದ್ರದ ಮಂತ್ರಿಗಳು, ದೇ ಶುಡ್ ಟೇಕ್ ಅಪ್ ದಿಸ್ ಇಶ್ಯೂ. ಹೌದು, ಅವರ ಜವಾಬ್ದಾರಿ ಬಹಳ. ಬರೀ ಅಂದರೆ ರಾಜ್ಯ ಸರ್ಕಾರ ತಿಕ್ಕಾಟಕ್ಕೆ ಮಂದಿ ಹಾಡ್ತಾ ಇದೆ ಅನ್ನೋ ಪ್ರತಿಯೊಂದು ಬಾರಿ ಅದೇ ಆರ್ಗ್ಯುಮೆಂಟ್ ಇಟ್ಕೊಂಡು ನೀವು ಚುನಾವಣೆಯ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಮಾಡಿದರೆ, ಆದರೆ ಇದೊಂದು ನಿಜವಾಗಿರ್ತಕ್ಕಂಥ ಗ್ರಾಸ್ ಕರ್ನಾಟಕದ ಜನರಿಗೂ ಇತ್ತು. ಏನಂದರೆ 25 ಸಂಸದರು ಕೇಂದ್ರದಲ್ಲಿ ಕಳಿಸ್ಕೊಟ್ಟಾಗ ನೀವು ಒಂದು ಅಕ್ಷರವೂ ನಮ್ಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡೋಲ್ಲ ಅಂದರೆ ಏನು? ನನಗನ್ಸುತ್ತೆ ಇದನ್ನು ರಾಜ್ಯ ಸರ್ಕಾರ ಟೇಕಪ್ ಮಾಡುವ ಮೊದಲೇ ನೀವು ಅದನ್ನು ಟೇಕಪ್ ಮಾಡಿ ಕೇಂದ್ರ ಸರ್ಕಾರದ ಬಳಿ ಹೋಗಬೇಕು, ಕೃಷಿ ಸಚಿವರ ಬಳಿ ಹೋಗಬೇಕು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಹೋಗಬೇಕು, ನಬಾರ್ಡ್ಗೆ ಹೋಗಿ ನೀವು ರಿಪ್ರೆಸೆಂಟೇಷನನ್ನು ಕೊಡಿ. ಯಾಕೆ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅನ್ಯಾಯ ಬೆಳಕಿಗೆ ಬಂತು, ಎಲ್ರಿಗೂ ಕೂಡ ಗೊತ್ತಾಯ್ತು. ಒಂದು ವೇಳೆ ಬಿಜೆಪಿ ಸರ್ಕಾರವೇ ಇದ್ದಿದ್ದು ಅನೇಕ ಬಾರಿ ಅದು ಗೊತ್ತೇ ಆಗಲ್ಲ. ಹೌದು, ಈಗ ಟ್ಯಾಕ್ಸ್ ಡೆವಲ್ಯೂಷನ್ನ ಸಂದರ್ಭದಲ್ಲೇ ಬೊಮ್ಮಾಯಿಯವರು ಒಂದು ಸ್ವಲ್ಪ ಹೋಗಿ ದಿಲ್ಲಿಯ ಸಭೆಯಲ್ಲಿ ಮಾತನಾಡೋದು ಬಿಟ್ಟರೆ ಒಬ್ಬ ಸಂಸದನೂ ಅದರ ಬಗ್ಗೆ ಧ್ವನಿ ಎತ್ತಿಲ್ಲ, ಒಬ್ಬ ಸಂಸದನೂ ಪ್ರಶ್ನೆ ಎತ್ತಿಲ್ಲ. ಸರಿ, ಈಗ ಸಿದ್ದರಾಮಯ್ಯನವರು ಪ್ರತಿಯೊಂದನ್ನು ಕೇಂದ್ರದ ವಿರುದ್ಧ ತಿರುಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು BJP ಆರೋಪ ಮಾಡುತ್ತೆ. ಅವ್ರಿಗೆ ಅವಕಾಶವನ್ನು ಕೊಡ್ತಾ ಇರೋದು ಯಾರು? ಈ ಒಂದು ನೋಡಿ, ಈ ಒಂದು ಅಸಮಾಧಾನ, ಬೇಸರ ಯಾವತ್ತಿಗೂ ಇದ್ದಿದೆ. ಕರ್ನಾಟಕದ ನೆಲ ಜಲದ ಅಥವಾ ಈ ರೀತಿಯ ಪ್ರಶ್ನೆಗಳು ಬಂದಾಗ ನಮ್ಮ ಸಂಸದರು ಇರೋದು ಯಾಕೆ? ನೀವು ಒಟ್ಟಾಗಿ ಹೋಗಿ 28 ಸಂಸದರು ಅಥವಾ 28 ಪ್ಲಸ್ ರಾಜ್ಯಸಭಾ ಎಲ್ಲರೂ ಒಟ್ಟಾಗಿ ಹೋಗಿ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕಲ್ಲ. ಈ ರೀತಿ 56% ಹಣದ ರೈತರಿಗೆ ಹೋಗ್ತಕ್ಕಂಥ ಲೋನನ್ನು ಹೆಂಗೆ ಕಟ್ ಮಾಡ್ತೀರಿ? ಅದಕ್ಕೇನಾದರೂ ಫಾರ್ಮುಲಾ ಉಂಟಾ? ನಬಾರ್ಡ್ ಕೂಡ ಇದಕ್ಕಿನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಆ ಕ್ಲಾರಿಫಿಕೇಶನ್ ಬರಬೇಕು. ಜೊತೆಗೆ ನಾವೀಗ ಒಂದ್ ಸೈಡ್ ಆರೋಪವನ್ನ ಕೇಳ್ತಾ ಇದ್ದೀವಿ. ನಿಶ್ಚಿತವಾಗಿ ಕೇಂದ್ರದಿಂದ ಕೇಂದ್ರ ಸಚಿವರು ಇದ್ರ ಬಗ್ಗೆ ಇನ್ನೂವರೆಗೂ ಮಾತನಾಡಿಲ್ಲ, ಯಾಕೆ ಕಟ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ. ನಿಜ, ನೋಡೋಣ ಯಾವ ರೀತಿಯ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ನಮ್ಮ ರಾಜ್ಯದ ಬಿಜೆಪಿ ಸಂಸದರು ಯಾವ ರೀತಿಯ ಹೆಜ್ಜೆಯನ್ನ ಮುಂದಿನ ದಿನಗಳಲ್ಲಿ ಇಡ್ತಾರೆ. DCC ಬ್ಯಾಂಕ್ಗಳಾಗಲಿ ಬೇರೆ ಬ್ಯಾಂಕ್ಗಳಾಗಲಿ ಲೋನ್ ರಿಪೇಮೆಂಟ್ ಮಾಡಿಲ್ವಾ, ಈ ಒಂದು ಆ್ಯಂಗಲ್ಲೂ ಇರುತ್ತೆ. ಗೊತ್ತಿಲ್ಲ ಅಂದರೆ ನಬಾರ್ಡ್ ಹ್ಯಾಸ್ ಟು ಕ್ಲಾರಿಫೈ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಕ್ಲಾರಿಫೈ ಅಬೌಟ್ ದಿಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.